ನಟರಾಜ್ ಗೌಡ್ರೆ 30-35 ಸಾವಿರ ಸಂಬಳ ಕೊಟ್ಟು ಗನ್ ಸಮೇತ ಪಂಜಾಬು ಹರಿಯಾಣ ಚಂಡೀಗಢದಿಂದ ಜನರನ್ನು ಕರ್ಕೊಂಡು ಬಂದು ಓಡಾಡುವಂತ ಪರಿಸ್ಥಿತಿ ಏನಾಗಿದೆ ರೀ ಕರ್ನಾಟಕದಲ್ಲಿ ಏನಾಗಿಲ್ಲ ಡಿಪಾರ್ಟ್ಮೆಂಟ್ ಇದೆಯಾ ಇಲ್ವಾ ಡಿಪಾರ್ಟ್ಮೆಂಟ್ ಏನಾದ್ರ ಅರ್ಥ ತುಂಬಾ ಜನ ಬಿಸ್ನೆಸ್ ಮೆನ್ಗಳು ಎಲ್ಲರೂ ಕೂಡ ಖಾಸಗಿ ಅಂಗರಕ್ಷಕರನ್ನ ಇಟ್ಕೋತಾರೆ ಇವನ್ ಜನಾರ್ದನ್ ರೆಡ್ಡಿಗೆ 7 ಜನ ಇದ್ದಾರೆ ಗನ್ಮ್ಯಾನ್ಗಳು ಜನಾರ್ದನ್ ರೆಡ್ಡಿಗೆ ಅಲ್ಲಿ ಡಿಪಾರ್ಟ್ಮೆಂಟ್ ಇಲ್ವಾ ಆದ್ರೆ ಜನಾರ್ದನ್ ರೆಡ್ಡಿ ಭರತ್ ರೆಡ್ಡಿ ಗನ್ಮ್ಯಾನ್ ಹೇಳ್ತಿಲ್ಲ ಬಳ್ಳಾರಿನಲ್ಲಿ ಇಲ್ಲಿ 4 ಎಕರೆ ಡೆವಲಪ್ ಮಾಡೋ ರಿಯಲ್ ಎಸ್ಟೇಟ್ ನವ್ರು ಇಟ್ಕೊಂಡು ಓಡಾಡ್ತಿದ್ದಾರೆ ಗನ್ಮ್ಯಾನ್ ಗಳನ್ನ ಕಂಟ್ರೋಲ್ ಮಾಡೋದಕ್ಕೆ ಡಿಪಾರ್ಟ್ಮೆಂಟ್ ಇದೆಯಾ ಇಲ್ವಾ ಅಂತ ಕೇಳ್ತಾ ಇದ್ದೀನಿ ಅಜಿತ್ ನಿಮ್ಗೊಂದು ಗೊತ್ತಿರ್ಲಿ ಜನಾರ್ದನ್ ರೆಡ್ಡಿ ಮನೆ ಇದೆಯಲ್ಲ ಅಲ್ಲಿ 60 ಜನ ಬೇರೆ ಬೇರೆ ನಾಯಕರುಗಳದ್ದು ದಲಿತರದು ಲಿಂಗಾಯತರ ಮನೆ ಇತ್ತು ಅದೆಲ್ಲ ಡೆಮಾಲಿಷ್ ಮಾಡಿ ಎದರಿಸಿ ಜನಾರ್ದನ್ ರೆಡ್ಡಿನ ಬೆಂಬಲ ಮಾಡಿ ತೊಂದರೆ ಇಲ್ಲ ಸಪೋರ್ಟ್ ಮಾಡಿ ತೊಂದರೆ ಇಲ್ಲ ಯಡಿಯೂರಪ್ಪನವರು ಜೈಲ್ಗೋಗಕ್ಕೂ ಕೂಡ ಬಿಜೆಪಿ ವಕ್ತಾರ ಪುಂಖಾನುಪುಂಖವಾಗಿ ಜನರೆಡ್ಡಿ ಬೆಂಬಲ ಕೊಡ್ತಿರಲ್ಲ ಯಡಿಯೂರಪ್ಪ ಜೈಲ್ಗೆ ಹೋಗ ಕಾರಣ ನಟರಾಜ್ ಗೌಡ್ರೆ ಸಿಂಪಲ್ ಪ್ರಶ್ನೆ ಕೇಳ್ತಾರೆ ಯೋಗ್ಯತೆ ಜನಾರ್ದನ್ ರೆಡ್ಡಿ ಬುಕ್ ಬರ್ದವ್ರೆ ಜನಾರ್ದನ್ ರೆಡ್ಡಿ ಬಗ್ಗೆ ಬುಕ್ ಬರ್ದವ್ರೆ ಯೋಗ್ಯತೆ ನೀವು ಅಲ್ಲಿ ಕೇಳಿ ನಟರಾಜ್ ಗೌಡ್ರೆ ಸಿಂಪಲ್ ಪ್ರಶ್ನೆ ಕೇಳ್ತಾ ಇದ್ದೀನಿ ನಿಮ್ಗೆ ಜನಾರ್ದನ್ ರೆಡ್ಡಿ ಜನಾರ್ದನ್ ರೆಡ್ಡಿ ಅವತ್ತಲ್ಲಿಂದ ಯಾರು ಮಾಡ್ತಾರೆ ವಿರೋಧ ಪಕ್ಷದವ್ರು ಮಾಡ್ಬೇಕು ಕಾನೂನು ಮಾಡ್ಬೇಕು ಮಾಡುತ್ತೆ ವಿರೋಧ ಪಕ್ಷದವ್ರು ಮಾಡ್ಬೇಕು ಸರ್ಕಾರ ಇದೆ ಅಲ್ವಾ ಏನ್ ಮಾಡ್ತಿದ್ದೀರಿ ಕಾನೂನು ಮಾಡುತ್ತೆ ಕಾನೂನು ಮಾಡುತ್ತೆ ಹೇಳ್ತಾ ಇದ್ದಾರೆ ಅಲ್ಲಿದ್ದ ದಲಿತರು ಲಿಂಗಾಯತರ ಮನೆಗಳನ್ನೆಲ್ಲ ಒಡೆದು ಜನಾರ್ದನ್ ರೆಡ್ಡಿ ಅವರು ಬಂಗ್ಲೆ ಕಟ್ಕೊಂಡಿದ್ದಾರೆ ಅಂತ ಕರೆಕ್ಟ್ ಅಲ್ರಿ ಕೋಗಿಲೂನಲ್ಲಿ ಸರ್ಕಾರಿ ಜಮೀನನ್ನ ಯಾವನೋ ವಶಪಡಿಸಿಕೊಂಡು ಮನೆ ಕಟ್ಟಿಸ್ಕೊಂಡಿದ್ದ ರಾತ್ರಿ ಹೋಗಿ ಡೆಮಾಲಿಷನ್ ಮಾಡಿ ಅವ್ರಿಗೆ ಬೇರೆ ಮನೆ ಕೊಡ್ತೀವಿ ಬೇರೆ ಮನೆ ಓಡಾಡ್ತಿದ್ದೀರಲ್ರಿ ಬೇರೆ ಮನೆ ಕೊಡೋದಕ್ಕೆ ಓಡಾಡ್ತಿದ್ದೀರಲ್ರಿ ಯಾರೋ ಅಕ್ರಮವಾಗಿ ಸರ್ಕಾರಿ ಜಮೀನನ್ನ ಒತ್ತುವರಿ ಮಾಡಿಕೊಂಡವರಿಗೆ ಬೇರೆ ಮನೆ ಕೊಡೋದಕ್ಕೆ ಇಡೀ ಸರ್ಕಾರ ಹೋಗಿ ನಿಂತ್ಕೊಂಡಿದ್ದೀರಿ ತಮ್ಮ ಹಕ್ಕುಬದ್ಧವಾಗಿ ಅಲ್ಲಿ ಇದ್ದಂಥವ್ರ ಪರವಾಗಿ ಯಾಕೆ ನಿಂತ್ಕೋಬಾರ್ದು ನೀವು ಹಕ್ಕುಬದ್ಧವಾಗಿ ಅವರೆಲ್ಲ ಎಲ್ಲೆಲ್ಲಿ ಬದಲಿ ನಿವೇಶನ ಕೊಡಬಹುದು ಸರ್ಕಾರ ಜನಾರ್ದನ್ ರೆಡ್ಡಿ ಮನೆಯನ್ನ ನಿಂತ್ಕೊಳ್ಳಿ ಅವ್ರ ಪರವಾಗಿ ಹೇಳಿ ಜನಾರ್ದನ್ ರೆಡ್ಡಿ ಮಾಡೋ ಅಕ್ರಮಗಳಲ್ಲಿ ಅದು ಒಂದು ನಾನು ನಿಮ್ಮಳಕ ಬಂದೆ ಯಾವ ಆಂಧ್ರ ಮತ್ತೆ ಕರ್ನಾಟಕ ಗಡಿಯನ್ನೇ ನುಂಗಿ ನೀರು ಕುಡಿದಂತಹ ಜನಾರ್ದನ್ ರೆಡ್ಡಿ ಪರವಾಗಿ ಈಗ 23ರಲ್ಲಿ ಸರ್ಕಾರ ಬಂದಾಗ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಹೋಗಿ ಜನಾರ್ದನ್ ರೆಡ್ಡಿ ಬೆಂಬಲವನ್ನ ಕೂಡ ಯಾಚಿಸಿದ್ರಿ ನೀವು ಶಾಸಕರೇ ಅದೇ ಶಾಸಕ ಇವತ್ತು ಅವರು ಮಾಡಿದ ಬರ್ತಿರ್ಲಿಲ್ಲ ಶಾಸಕ ಹಂಗಾಗಿ ಅವ್ರಿಗೆ ಒಂದು ಮಾನ್ಯತೆ ಇದೆ ಆದ್ರೆ ಹಂಗಂತ ಹೇಳಿ ಏನು ಜನತೆಯ ಬಳ್ಳಾರಿ ಇದೆ ಅದನ್ನ ಮತ್ತೆ ರಿಪಬ್ಲಿಕ್ ಬಳ್ಳಾರಿ ಮಾಡಕ್ಕಾಗುತ್ತಾ ಜನಾರ್ದನ್ ರೆಡ್ಡಿ ಬಳ್ಳಾರಿನ ಮುಖ್ಯಮಂತ್ರಿ ಯಡಿಯೂರಪ್ಪನವರ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಬಳ್ಳಾರಿ ಜಿಲ್ಲಾಧಿಕಾರಿ ವೆಲ್ಕಮ್ ಮಾಡಕ್ ಬಿಡ್ಲಿಲ್ಲ ಜನಾರ್ದನ್ ರೆಡ್ಡಿ ಮನೇಲಿ ಕೂಡಿಸ್ಕೊಂಡು ಜಿಲ್ಲಾಧಿಕಾರಿನ ನಟರಾಜ್ ಗೌಡ್ರೆ ಮುಖ್ಯಮಂತ್ರಿ ಯಡಿಯೂರಪ್ಪ ಬಳ್ಳಾರಿಗೆ ಹೋದಾಗ ಜನಾರ್ದನ್ ರೆಡ್ಡಿ ಅವರು ಜಿಲ್ಲಾಧಿಕಾರಿ ಹೋಗಿ ವೆಲ್ಕಮ್ ಮಾಡಕ್ ಬಿಡ್ಲಿಲ್ಲ ಅವ್ರನ್ನ ಕೂಡಿಸ್ಕೊಂಡಿದ್ರು ಭ್ರಷ್ಟಾಚಾರವನ್ನು ಉಲ್ಲಂಘನೆ ಬಳ್ಳಾರಿ ಪಾಲಿಟಿಕ್ಸ್ ಬಗ್ಗೆ ಮಾತಾಡ್ತಿಲ್ಲ ನಾನು ಬಳ್ಳಾರಿ ರೌಡಿಸಂ ಬಗ್ಗೆ ಮಾತಾಡ್ತಾ ಇದ್ದೀನಿ ಹೌದು ಪ್ರೈವೇಟ್ ಗನ್ಮ್ಯಾನ್ ಗಳನ್ನ ಇಟ್ಕೊಂಡು ಬಡವ್ರ ಮನೆ ಮಕ್ಕಳನ್ನ ಹೊಡೆದು ಕೊಲ್ತಾ ಇರೋದ್ರ ಬಗ್ಗೆ ಮಾತಾಡ್ತಿದ್ದೀನಿ ನಾನು ಬಡವರ ಮನೆ ಮಕ್ಕಳನ್ನ ಪುಡಿ ಇಟ್ಕೊಂಡು ಕಲ್ಲಿಟ್ಕೊಂಡು ದೊಣ್ಣೆಗಳಿಟ್ಕೊಂಡು ಮನೇಲಿ ಶೇಖರಣೆ ಮಾಡ್ಕೊಂಡು ಜನಾರ್ದನ್ ರೆಡ್ಡಿ ಒಬ್ಬ ಒಬ್ಬ ವಿಜಯೇಂದ್ರ ಆಶ್ಚರ್ಯ ಪರಮಾಶ್ಚರ್ಯ ಇನ್ನೊಬ್ರು ಮಾತಾಡೋಗಿ ಇಂಟರಪ್ಟ್ ಮಾಡಿದ್ರೆ ಮಾತ್ರ ನಿಮ್ಮ ಪಕ್ಷದವರು ಶಬಾಷ್ ಅಂತಾರ ನಿಮಗೆ ವಾಪಸ್ ನೀವು ಆಫೀಸ್ಗೆ ಹೋದ್ಮೇಲೆ ನೀವು ಹಿಂಗೆ ಮಾತಾಡಿದ್ರೆ ಅಷ್ಟೇ ಶಬಾಷ್ ಸರ್ಕಾರ ನಡೆಸುತ್ತಿರುವ ಆಡಳಿತ ಪಕ್ಷ ಇದಕ್ಕೆ ಉತ್ತರ ಕೊಡಬೇಕಾಗತ್ತೆ. ಅದರ ಅರ್ಥ ಏನು?
ಸ್ಟ್ರೀಟ್ ಫೈಟ್ ನಲ್ಲಿ ಯಾರೋ ಒಬ್ನು ಖಾರದ ಪುಡಿ ತೆಗೆದುಕೊಂಡು ಬಂದ, ಬಡಿಗೆ ತೆಗೆದುಕೊಂಡು ಬಂದ ಅಂತ ನಿಮ್ ಪ್ರೈವೇಟ್ ಆರ್ಮಿಗಳಿಂದ ಗುಂಡು ಹಾರಿಸ್ತಿರೋ ಅಥವಾ ಪೊಲೀಸರನ್ನ ಹಚ್ಚಿ ಕಾನೂನು ಮತ್ತು ಸುವ್ಯವಸ್ಥೆಯನ್ನ ಕಾಪಾಡ್ತಿರೋ? ಅರೆ ನೀವು ಸರ್ಕಾರದಲ್ಲಿ ಇರೋರಿ, ಪೊಲೀಸರೇ ಕ್ರಮ ಮಾಡ್ಬೇಕಾದ್ದು. ಮತ್ತೆ ಯಾಕೆ ಅವರು ಗುಂಡು ಹಾರಿಸ್ತಿದ್ದಾರೆ? ಅದು ತಪ್ಪು, ಅವ್ರನ್ನ ಅರೆಸ್ಟ್ ಮಾಡಿದಾರಲ್ಲ, ಅದಕ್ಕೆ ಹೇಳ್ತಾ ಇರೋದು ಅದು ತಪ್ಪು. ಅದು ನಾವೇನ್ ಬೆಂಬಲ ಮಾಡ್ತಾ ಇಲ್ಲ, ಅದು ಪರಮ ಅಂತಹ ಅಪರಾಧ, ದೊಡ್ಡ ಅಪರಾಧ. ಕೇಳಿ, ಅವ್ರು ಯಾರು ಗನ್ಮ್ಯಾನ್ಗಳು? ಸತೀಶ್ ರೆಡ್ಡಿಯ ಮತ್ತೆ ಸತೀಶ್ ರೆಡ್ಡಿ ಮೇಲೆ ಏನ್ ಕ್ರಮ ತೆಗೆದುಕೊಂಡು? ಸತೀಶ್ ರೆಡ್ಡಿ ಮೇಲೂ ಕಂಪ್ಲೇಂಟ್ ಆಗಿದೆ, FIR ಆಗಿದೆ. ಸತೀಶ್ ರೆಡ್ಡಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ. ಆಯ್ತಾ, ಸತೀಶ್ ರೆಡ್ಡಿನ ಅಲ್ಲೇ ಮಾಡಿ ಕೈ ಕಾಲು ಮುರಿದು ಅವರು. ಸತೀಶ್ ರೆಡ್ಡಿ ಅವರ ಬಾಸ್ ಯಾರು? ಸತೀಶ್ ರೆಡ್ಡಿಗೆ ಬಾಸ್ ಇರ್ತಾರೆ, ಹೇಳ್ರಿ, ಅಲ್ಲಿ ಗಲಾಟೆ ಲೋಕೇಶನ್ ಕಾರ್ಯಕರ್ತನ ಜನಾರ್ದನ್ ರೆಡ್ಡಿ ಪ್ರಾಣ ಬೆದರಿಕೆ ಹಾಕಿದ್ರು. ತಪ್ಪು, ನಾನೆಲ್ಲ ಗುಂಡಾರಿಸಿದ ತಪ್ಪು ನಂಬರ್ 1. ಆದ್ರೆ ಖಾರದ ಪುಡಿ ಇಟ್ಕೊಂಡು, ಕಲ್ಲಿಟ್ಕೊಂಡು, ದೊಣ್ಣೆಗಳು ಇಟ್ಕೊಂಡು, ಅಲ್ಲರಿ ಆ ಪ್ರತಿಮೆ, ವಾಲ್ಮೀಕಿ ಪ್ರತಿಮೆ ಮಾಡೋದಂತ ಒಂದು ಬ್ಯಾನರ್ ಹರಿದು ತುಳಿದು ವಿಕೃತಿ ಅದು. ಎಂತಹ ವಿಕೃತಿ ಜನಾರ್ದನ್ ರೆಡ್ಡಿದ್ದು. ವಾಲ್ಮೀಕಿ ಮಹರ್ಷಿಯ ಪ್ರತಿಮೆ ಅನಾವರಣ ಆಗುತ್ತೆ, ಅವ್ರು ಬ್ಯಾನರ್ ಕಟ್ಟಿದ್ದಾರೆ, ಅದು ತುಣಿದು ಹರಿದು, ಅದೆಂತಹ ವಿಕೃತಿ ರೀ. ತನಗೆ ಅಸ್ತಿತ್ವ ಇಲ್ಲ ಜನಾರ್ದನ್ ರೆಡ್ಡಿಗೆ ಬಳ್ಳಾರಿನಲ್ಲಿ, ಬಿಜೆಪಿಗೆ ಅಸ್ತಿತ್ವ ಇಲ್ಲ. ಅದನ್ನ ಸ್ಥಾಪಿಸ್ಕೊಳ್ಳಕ್ಕೆ ಈ ರೀತಿನ ಸ್ಥಾಪಿಸ್ಕೋಬೇಕು, ಈ ರೀತಿನ ಸ್ಥಾಪಿಸ್ಕೋಬೇಕು ಅವರು. ಯಡಿಯೂರಪ್ಪ ಮಗ ಇವತ್ತು ವಿಜೇಂದ್ರ ಹೋಗಿ ಅವ್ರ ಪರವಾಗಿ ನಿಂತ್ಕೊಂಡಿರ್ತಕ್ಕಂಥದ್ದು ಹಾಸ್ಯಾಸ್ಪದ ರೀ. ಅವ್ರ ಮೇಲೆ ಕ್ರಮ ತಗೊಳ್ಳಿ, ಗಡಿಪಾರ ಆಗ್ಲಿ, ಅವ್ರ ಅರೆಸ್ಟ್ ಆಗ್ಲಿ ಅಂತ ಹೇಳೋದು ಬಿಟ್ಬಿಟ್ಟು ಅವ್ರ ಪರವಾಗಿ ಅವ್ರು ನಿಂತಿರ್ತಕ್ಕಂಥದ್ದು ಎಂತ ಹಾಸ್ಯಾಸ್ಪದ. ಬಿಜೆಪಿ ಕೇಳಿ ಜನಾರ್ದನ್ ರೆಡ್ಡಿ ಬಗ್ಗೆ ಹೇಳ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.